ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ನೋಡಿ, ನಾನಿವತ್ತು 2026ರ ಯಾವ ನಂಬರ್ ಸಕ್ಸಸ್ಸು, ಯಾವ ನಂಬರ್ ಡೇಂಜರು, ಯಾವ ನಂಬರ್ನ ಬಳಸಿದ್ರೆ, ಯಾವ ಕಲರ್ನ ಬಳಸಿದ್ರೆ ನಿಮಗೆ ಸಕ್ಸಸ್ ಕೊಡ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, 4 ಅನ್ನೋ ನಂಬರು ರಾಹುವಿನ ನಂಬರ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಬುದ್ಧಿವಂತರಿರ್ತಾರೆ. 4, 13, 22, 31 ಈ ಡೇಟಲ್ಲಿ ಹುಟ್ಟಿರೋರು ಸಿಕ್ಕಾಪಟ್ಟೆ ಬುದ್ಧಿವಂತರು. ತುಂಬ ತಲೆ ಜಾಸ್ತಿ ಇವ್ರಿಗೆ. ಯಾಕಂದರೆ ಈ 4ನೇ ತಾರೀಕಲ್ಲಿ ಹುಟ್ಟಿರ್ತಾರಲ್ಲ, ಅವರೆಲ್ಲ ಏನಾದರೂ ಮಾಡಬೇಕು ಅಂದರೆ ಅಚೀವ್ಮೆಂಟ್ ಮಾಡೋವರೆಗೂ ಬಿಡೋದಿಲ್ಲ. ಹಾಗಾಗಿ ಅದರಲ್ಲೂ 2026ರಲ್ಲಿ ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೂಡ ಕೇಳ್ಕೊಂಬಂದ್ಬಿಟ್ಟಿದ್ದಾರೆ. ರಾಜಯೋಗ ಅಂದರೆ ಹೇಗೆ, ಅವ್ರು ಏನಾದರೂ ಒಂದು ಕೆಲಸ ಮಾಡಿದ್ರೆ ಸೂಪರ್ ಸಕ್ಸಸ್ಸು. ಸುಮ್ಮನೆ ಒಂದು ಕಲ್ಲು ಎತ್ತಿ ಬಿಸಾಕಿದ್ರು ಅಲ್ಲೇನೋ ಒಂದು ಸಕ್ಸಸ್ಸು. ಏನೋ ತಿಂದ್ಬಿಟ್ಟು ಒಂದು ಬೀಜ ಬಿಸಾಕಿದ್ರು ಅಲ್ಲಿ ಗಿಡ ಉಟ್ಕೊಬಿಟ್ಟಿರುತ್ತೆ. ಆ ರೀತಿ, ಯಾಕಂದರೆ ಕುತ್ಕೊಂಡಿದ್ರು ಕೂಡ ಕೆಲಸವನ್ನು ಮಾಡುವಂತಹ ಒಂದು ಕೆಪಾಸಿಟಿ ಇರೋದು ಈ 4ನೇ ತಾರೀಕು, 13ನೇ ತಾರೀಕು, 22, 31ನೇ ತಾರೀಕು ಅವ್ರಿಗೆ. ಹಾಗಾಗಿ ಈ ವರ್ಷ 2026ರಲ್ಲಿ 4, 13, 22, 31 ಯಾರೆಲ್ಲ ಹುಟ್ಟಿರ್ತೀರ ಅವ್ರಿಗೆ ಬ್ರಿಲಿಯಂಟ್ ಮೈಂಡಿಂದ ಹಣ ಬರುತ್ತೆ. ನಿಮಗೆ ಹಣ, ಯೋಗ, ಕೋಟಿ ಸಂಪಾದನೆ ಮಾಡ್ತೀರಾ ಅಂತ ಹೇಳ್ಬೋದು. ಹಾಗೆ ತುಂಬ ಜನ ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರಾದರೂ 4, 13, 22, 31 ಇದ್ದರೆ ತುಂಬ ಸಕ್ಸಸ್ನ ನೋಡೋವಂಥ ವರ್ಷ ಇದಾಗಿರುತ್ತೆ. ರಾಜಕೀಯದಲ್ಲಿ ಇರೋರು ಕೂಡ ತುಂಬ ಸಕ್ಸಸ್ನ ನೋಡ್ತೀರಾ. ಹಾಗೆ ನೋಡಿ, ಈ ಡೇಟು, ಈ ತಿಂಗಳಲ್ಲಿ ಕೂಡ ನೀವು ಯಾವುದಾದ್ರೂ ಸಿನಿಮಾ ರಿಲೀಸ್ ಮಾಡ್ಬೋದು, ಅಥವಾ ನೀವು ಯಾವುದಾದ್ರೂ ನೀವು ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ಬೋದು. 4ನೇ ತಿಂಗಳಲ್ಲಿ ಓಪನ್ ಮಾಡಿ ತುಂಬ ಸೂಪರ್ ಸಕ್ಸಸ್ನ ನೋಡ್ತೀರಾ. ಹಾಗೆ ಈ ಡೇಟ್ಗಳಲ್ಲಿ ಕೂಡ ನೀವು ನಿಮ್ಮ ಒಂದು ಶುಭ ಕಾರ್ಯಗಳನ್ನ ಮಾಡಿಕೊಂಡ್ರೆ ಅತಿ ಹೆಚ್ಚು ಸಕ್ಸಸ್ನ ನೋಡ್ತೀರಾ. 4ನೇ ತಾರೀಕು ಅವರು ಏನೇನೆಲ್ಲ ಪೆಂಡಿಂಗ್ ಇಟ್ಕೊಂಡಿರ್ತೀರ ಅದೆಲ್ಲ ಕೂಡ ಈ ವರ್ಷ 2026ರಲ್ಲಿ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮದೇ ವರ್ಷ ಆಗಿರುತ್ತೆ ಇದು. ಹಾಗಾಗಿ ನಿಮ್ಮ ಒಂದು ಏನಪ್ಪ ಅಂತಂದರೆ, ನಿಮ್ಮ ಒಂದು ಕೆರಿಯರು ಏನಾದರೂ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು 2026ರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. 7ನೇ ತಿಂಗಳಾದಮೇಲೆ 7th ಮಂತ್ ಆದಮೇಲೆ 50-50 ಇರುತ್ತೆ. 7ನೇ ತಿಂಗಳವರೆಗೂ ತುಂಬ ಚೆನ್ನಾಗಿರುತ್ತೆ 4ನೇ ತಾರೀಕು ಅವ್ರಿಗೆ. 4, 13, 22, 31ನೇ ತಾರೀಕು ಅವ್ರಿಗೆ 7ನೇ ತಿಂಗಳಾದಮೇಲೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಬಿಸ್ನೆಸ್ಸು 50-50 ಆಗ್ತಾ ಹೋಗುತ್ತೆ. ಲೈಫಲ್ಲಿ ಒಂದು ಚೂರು 7ನೇ ತಿಂಗಳಾದಮೇಲೆ ಫೇಲ್ಯೂರ್ನ ನೋಡ್ತೀರಾ ಅಂತ ಹೇಳ್ತೀನಿ. ಸೊ 4ನೇ ತಾರೀಕು, 13, 22, 31 7ನೇ ತಿಂಗಳೊಳಗಡೆ ಏನು ಕೆಲಸ ಬೇಕೋ ಎಲ್ಲವನ್ನೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. 7ನೇ ತಿಂಗಳಾದಮೇಲೆ ಅರ್ಧ ಸಕ್ಸಸ್ ಅಷ್ಟೇ ನೋಡ್ತೀರಾ. ಹಾಗಾಗಿ ನೀವು ಅತಿ ಹೆಚ್ಚು ನೀವು ಫಾಲೋ ಮಾಡಬೇಕಾಗಿರೋ ನಂಬರು ನೋಡಿ, ಕಲರು ಮತ್ತು ನಿಮ್ಮ ಬಣ್ಣವನ್ನು ಕೂಡ ನೀವು ಯೂಸ್ ಮಾಡಿ ತುಂಬ ನಿಮ್ಮ ಒಂದು ಇದನ್ನು ನೋಡ್ಕೋಬೋದು. ಆದರೆ 7ನೇ ತಿಂಗಳಲ್ಲಿ ಈ 4ನೇ ತಾರೀಕು ಯಾರು ಹುಟ್ಟಿರ್ತೀರಾ, 4, 13, 22, 31ನೇ ತಾರೀಕು ಅವರೆಲ್ರಿಗೂ ಕೂಡ 7ನೇ ತಿಂಗಳಲ್ಲಿ ಏನಾದರೂ ಒಂದು ಕಂಟಕ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ 7ನೇ ತಿಂಗಳಲ್ಲಿ ಆ ಒಂದು ತಿಂಗಳಲ್ಲಿ ನೀವು ಯಾವುದೇ ಕೆಲಸ ಮಾಡಿದಿರ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ. ನೋಡಿ, ಬ್ಲೂ ಕಲರು ಮತ್ತು ಯೆಲ್ಲೋ ಬಣ್ಣವನ್ನು ನೀವು ಯೂಸ್ ಮಾಡಿದ್ದಾಗಿಲ್ಲಿ ತುಂಬ ಸಕ್ಸಸ್ನ ನೋಡ್ತೀರಾ 4ನೇ ತಾರೀಕವರು. ಹಾಗಾಗಿ ನಿಮ್ಮ ಥೀಮ್ ಎಲ್ಲೋ ಆಗಿಟ್ಕೊಳ್ಳಿ. ನಿಮ್ಮ ಒಂದು ಡ್ರೆಸ್ ಕಲರ್ ಆಗಿರ್ಬೋದು, ನಿಮ್ಮ ಅತಿ ಹೆಚ್ಚು ಯೆಲ್ಲೋ ಕಲರ್ನ ಯೂಸ್ ಮಾಡಿ ತುಂಬ. ಆದರೆ 7ನೇ ತಿಂಗಳಲ್ಲಿ ಹೆಲ್ತ್ ಅಪ್ಸೆಟ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ 7th ಮಂತಲ್ಲಿ ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ. ಏನಾದರೂ ಆಗ್ಬೋದು, ಯಾರನ್ನಾದರೂ ಕಳ್ಕೊಳ್ಬೋದು, ಕಂಟಕ ಅಂತ ಹೇಳಿದೆ 7ನೇ ತಿಂಗಳಲ್ಲಿ. ಮತ್ತು ಏಜ್ ಆಗಿರೋರು, ಯಾರಾದರೂ ನಿಮ್ಮ ಮನೇಲಿ ಏಜ್ ಆಗಿರೋರು ಆದರೆ ಅವ್ರನ್ನ ಕೂಡ ಈ 7ನೇ ತಿಂಗಳಲ್ಲಿ ಕಾಯಿಲೆಗಳು ಶುರು ಆಗಿಬಿಡುತ್ತೆ. ನೀವು 4, 13, 22, 31ನೇ ತಾರೀಕು ಹುಟ್ಟಿರೋರು 50 ವರ್ಷ ದಾಟಿದರೆ ಈ ಏನಾದರೂ ನಿಮಗೆ ಸಣ್ಣ ಒಂದು ಇನ್ಸಿಡೆಂಟು ನಿಮಗೆ ಕಾಯಿಲೆ ಅಂತ ಕಾಣಿಸ್ಕೊಂಡ್ರೆ ಅದು ನಿಮಗೆ ಈ 7ನೇ ತಿಂಗಳೇ ಆಗಿರುತ್ತೆ. ಹಾಗಾಗಿ ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೀನಿ. ಹಾಗಾಗಿ ಸಿನಿಮಾ ರಂಗದವ್ರಿಗಂತೂ ತುಂಬ ರಾಜಯೋಗ. ಅವರು ನೋಡಿ, ತುಂಬ ಸಕ್ಸಸ್ ಕೊಡೋವಂಥ ಒಂದು ತಿಂಗಳು ಅಥವಾ ಡೇಟು 4, 13, 22, 31ನೇ ತಾರೀಕು ಹುಟ್ಟಿರೋರಿಗೆ 3, 12, 21, 30 ತುಂಬ ರಾಜಯೋಗ ಕೊಡುವಂಥ ಒಂದು ತಿಂಗಳು ಅದಾಗಿರುತ್ತೆ 3ನೇ ತಿಂಗಳು. ಹಾಗೆ 12ನೇ ತಿಂಗಳು. ಹಾಗೆ ಡೇಟ್ಗಳು ಕೂಡ ಈ 3, 12, 21, 30 ಈ ಒಂದು ದಿನಗಳಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು. ತುಂಬ ಸಕ್ಸಸ್ ತೋರಿಸುತ್ತೆ. ಹಾಗೆ
9, 18, 27 9ನೇ ತಿಂಗಳಲ್ಲಿ ಕೂಡ ನೀವೇನು ಓಪನಿಂಗ್ ಇದ್ದರೂ ಆ ಒಂದು ತಿಂಗಳಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಒಂದು ಕೆಲಸ ಕಾರ್ಯ, ನೀವು ಮನೆಗೆ ಏನಾದರೂ ತರೋದಾಗಿರ್ಬೋದು, ನೀವು ವೆಹಿಕಲ್ ತೊಗೊಳೋದಾಗಿರ್ಬೋದು, ಪ್ರತಿಯೊಂದೂ ನೀವು 9, 18, 27ನೇ ತಾರೀಕಾಗಿರ್ಬೋದು, 9ನೇ ತಿಂಗಳಾಗಿರ್ಬೋದು, ಅಥವಾ 3ನೇ ತಿಂಗಳಾಗಿರ್ಬೋದು, 12ನೇ ತಿಂಗಳಾಗಿರ್ಬೋದು ಮಾಡಿಕೊಂಡ್ರೆ ತುಂಬ ಸೂಪರ್ ಸಕ್ಸಸ್ಸನ್ನು ನೋಡ್ತೀರಾ ಅಂತ ಹೇಳ್ತೀನಿ. ತುಂಬ ಫಾಲೋ ಮಾಡಿ, ತುಂಬ ಕ್ಲಿಕ್ ಆಗ್ತೀರಾ. ಈ 3, 12, 21, 30 ಅನ್ನೋ ನಂಬರು, ಡೇಟು, 9, 18, 27 ಅನ್ನೋ ಡೇಟ್ನ ಫಾಲೋ ಮಾಡಿದ್ರೆ ಅತಿ ಹೆಚ್ಚು ಈ ವರ್ಷ ಸಕ್ಸಸ್ ಕೊಡುತ್ತೆ. ನೀವೇನು ಅಂದ್ಕೊಂಡಿದ್ದೆಲ್ಲ ನೀವು ಸಾಧಿಸ್ತೀರಾ ಅಂತ ಹೇಳ್ತೀನಿ, ಕ್ಲಿಕ್ ಆಗ್ತೀರಾ ಅಂತ ಹೇಳ್ತೀನಿ. ಹಾಗಾಗಿ ನಿಮಗೆ ತುಂಬ ಡೇಂಜರ್ ಅಂತ ಅನ್ನೋ ನಂಬರು ಅಂತ ಅನ್ನೋ ತಿಂಗಳು ಅದಾಗಿದ್ದರೆ 8 ಅಂದರೆ ಈ ವರ್ಷಕ್ಕೆ 8ರ ಒಂದು ನಂಟು ಅತಿ ಹೆಚ್ಚು ಡೇಂಜರ್ ಅಂತ ಹೇಳ್ತೀನಿ. ಸೊ ಗಂಟಾಗಿ ಪರಿವರ್ತಿಸ್ಬಿಡುತ್ತೆ ಎಲ್ರಿಗೂ. ಅದಕ್ಕೆ 8 ಅನ್ನೋ ನಂಬರ್ನ ನೀವು ಫಾಲೋ ಮಾಡಿದ್ರೆ ಅತಿ ಹೆಚ್ಚು ಒಳ್ಳೆಯದು ಅಂತ ಹೇಳ್ತೀನಿ. 8 ಮತ್ತು 6 ಈ ವರ್ಷ 2020ರಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.